ಕರೆಂಟ್ ಅಫೇರ್ಸ್ ಬಗ್ಗೆ ಜಾಸ್ತಿ ಕ್ವಶನ್ ಕೇಳಿರ್ಲಿಲ್ವಾ? ಆನ್ಸರ್ ಟಿಕ್ ಮಾಡ್ಲಿಕ್ಕೆ ಎಕ್ಸ್ಟ್ರಾ ಟೈಮ್ ಸಿಗ್ಲಿಲ್ವಾ? ಈ ಬಾರಿ PC ಎಕ್ಸಾಮ್ ಅಲ್ಲಿ ಕಟ್ ಆಫ್ ಎಷ್ಟಕ್ಕೆ ನಿಲ್ಬಹುದು? ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಸಿವಿಲ್ PC ಎಕ್ಸಾಮ್ ಏನಿತ್ತು ಅದ್ರ ಬಗ್ಗೆ ಮಾತಾಡೋಣ. ನಾನು ಕೂಡ ಸಿವಿಲ್ PC ಎಕ್ಸಾಮ್ನ ಬರ್ತಿದ್ದೀನಿ. ನಂದು ಪೇಪರ್ ಕೋಡ್ ಬಂದ್ಬಿಟ್ಟು D2 ಅಂತ ಇದೆ. D2 ನಲ್ಲಿ ಯಾವ ಥರ ಕೊಟ್ಟಿದ್ರು ಎಕ್ಸಾಮಿನೇಷನ್ನು ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಫಸ್ಟ್ ಒಂದು ನಮ್ಗೆ ಆಲ್ರೆಡಿ ಏನು ಕೊಟ್ಬಿಟ್ಟಿದ್ರು ಅಂದರೆ ನಮಗೆ ನ್ಯೂಮೆರಿಕಲ್ ಎಬಿಲಿಟಿ ಕೊಟ್ಬಿಟ್ಟಿದ್ರು. ನಮಗಂತೂ ಶಾಕ್ ಆಗಿಬಿಡ್ತು. ಎಕ್ಸಾಮ್ ಬರೆಯೋದಕ್ಕೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ 1.5 ಗಂಟೆ ಕೊಟ್ಟಿರ್ತಾರಲ್ಲ ಅವರು. ಈಗ ಎಕ್ಸಾಮ್ಗೆ ಅಲ್ಲಿ ಬರೋದಕ್ಕೆ ಎಕ್ಸಾಮ್ಗೆ ಅವರು 1.5 ಗಂಟೆ ಕೊಟ್ಟಿರ್ತಾರಲ್ಲ. ಎಕ್ಸಾಮ್ ಬರೆಯೋದಕ್ಕೆ ಆ್ಯಕ್ಚುಲಿ 1.5 ಗಂಟೆ ಸಾಲಲ್ಲ ನನ್ನ ಪ್ರಕಾರ. ಒಂದು 15 ನಿಮಿಷ ಎಕ್ಸ್ಟ್ರಾ ಕೊಡಬೇಕು. ಏಕೆಂದರೆ ಕೇಳಿ ಹೇಳ್ತೀನಿ. 5 ನಿಮಿಷ ನಾವು ಅಲ್ಲಿ ನಮ್ಮದು ಏನೇನು ಡೀಟೇಲ್ ಇರುತ್ತೆ ಅದನ್ನೆಲ್ಲ ಫಿಲ್ ಮಾಡೋದಕ್ಕೆ 2 ಸಲ ನೋಡಿಕೊಂಡು ಫಿಲ್ ಮಾಡೋದಕ್ಕೆ 5 ನಿಮಿಷ ಮುಗ್ದೋಗ್ಬಿಡುತ್ತೆ. ಮತ್ತು ಪೇಪರ್ನವ್ರು ಕೊಡೋದಕ್ಕೆ 3-4 ನಿಮಿಷ ತಡ ಮಾಡ್ತಾರೆ, ಅಲ್ಲೇ 10 ನಿಮಿಷ ಹೋಗ್ಬಿಡುತ್ತೆ. ಇನ್ನು ನಾವು ಏನೇನು ಟಿಕ್ ಮಾಡೋಣ, 1 ನಿಮಿಷನೂ ಸಾಲಲ್ಲ ಒಂದು ಕ್ವಶನ್ ಅಟೆಂಡ್ ಮಾಡೋದಕ್ಕೆ. ಅದರಲ್ಲೂ ನ್ಯೂಮೆರಿಕಲ್ ಎಬಿಲಿಟಿನ ನಾವು ಆ ಥರ ಒಂದು ಪ್ರಿಪ್ರೇಷನಲ್ಲಿ ಅದರ ನ್ಯೂಮೆರಿಕಲ್ ಎಬಿಲಿಟಿನ ನಾವು 1 ನಿಮಿಷದಲ್ಲೇ ನಾವು ಪ್ರಿಪೇರ್ ಮಾಡಿಕೊಂಡು ಬರೆಯೋಕ್ಕಾಗಲ್ಲ ಪ್ರಾಪರ್ ಆನ್ಸರ್ನ. ಓಕೆನಾ? ಸೊ KEದವರು ಕರೆಂಟ್ ಅಫೇರ್ಸ್ ಮೇಲೆ ಹೆಚ್ಚು ಒತ್ತು ಕೊಡ್ತಾರೆ ಅಂತ ಎಲ್ಲರೂ ಕೂಡ ನಂಬಿದ್ರು. ಬಟ್ ಅದಕ್ಕೆ ಈಗ ಭಾಳ ಬೇಜಾರಾಗಿದೆ. ಏನಪ್ಪ ಅಂದರೆ KEದವರು ಈ ಸಲ PC ಎಕ್ಸಾಮಲ್ಲಿ ಅಷ್ಟೊಂದು ಕರೆಂಟ್ ಅಫೇರ್ಸ್ನ ಕೊಟ್ಟಿಲ್ಲ. ಮೆಂಟಲ್ ಎಬಿಲಿಟಿನ ಕೊಟ್ಟಿದ್ದಾರೆ, ಇತಿಹಾಸದ ಬಗ್ಗೆ ಕೊಟ್ಟಿದ್ದಾರೆ. ಬಟ್ ಕರೆಂಟ್ ಅಫೇರ್ಸ್ ಬಗ್ಗೆ ನನಗೆ ತಿಳಿದಂಗೆ 8-9 ಪ್ರಶ್ನೆಗಳನ್ನ ಮಾತ್ರ ಕೊಟ್ಟಿದ್ದಾರೆ. ನೋಡೋಣ ಮುಂದೆ ಯಾವ ಥರ CR DRಲ್ಲಿ ಯಾವ ಥರ ಕ್ವಶನ್ ಕೊಡ್ತಾರೆ, ಅದ್ರ ಮೇಲೆ ಜಾಸ್ತಿ ಪ್ರಿಪೇರ್ ಆಗೋಣ. ಈ ಸಲ ಯಾರ್ದು ನಂದು ಬರಲ್ಲ ಅಂತ ಅಂದ್ಕೊಂಡಿದ್ದೀರೋ ಯಾವುದಕ್ಕೂ ಯೋಚನೆ ಮಾಡಿಬಿಡಿ. ನೆಕ್ಸ್ಟ್ ಎಕ್ಸಾಮ್ ಇದೆ ಮತ್ತು KSRP ಇದೆ, ಅದಕ್ಕೆ ಟ್ರೈ ಮಾಡೋಣ. ಇದ್ರ ಬೇಸಿಸ್ ಮೇಲೆ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ಏಕೆಂದರೆ ಹೇಳಿದರು ಕರೆಂಟ್ ಅಫೇರ್ಸ್ ಮೇಲೆ 30 ಕ್ವಶನ್ ಬರುತ್ತೆ ಅಂತ. ಬಟ್ ಯಾವ ಥರ ಆಗುತ್ತೆ ನೋಡಿ. ಅದಕ್ಕೋಸ್ಕರ ನಾವು ಎಷ್ಟು ಓದಿದ್ರು ಸಾಲಲ್ಲ. ಓಕೆನಾ? ಸೊ D2 ನಲ್ಲಿ ಸ್ಟಾರ್ಟಿಂಗ್ ಏನೇ ನಮಗೆ ನ್ಯೂಮೆರಿಕಲ್ ಎಬಿಲಿಟಿನ ಕೊಟ್ಬಿಟ್ಟಿದ್ರು. ನಮಗಂತೂ ಶಾಕ್ ಆಗಿಬಿಡ್ತು, ಏನಪ್ಪ ಈ ಥರ ಅಂತ. ಅಂದರೆ ಒಂದು ಪೇಪರ್ ಕೋಡಲ್ಲಿ ಎಲ್ಲ ಥರ ಕ್ವಶನ್ ಇರುತ್ತೆ. ಬಟ್ ಸ್ಟಾರ್ಟಿಂಗ್ ಏನೇ ನಮಗೆ ನ್ಯೂಮೆರಿಕಲ್ ಎಬಿಲಿಟಿ ಕೊಟ್ಬಿಟ್ರು, ಅದರಲ್ಲಿ ಸ್ವಲ್ಪ ಟೈಮ್ ಹೋಗ್ಬಿಡ್ತು. ಅಂದರೆ ಒಂದು ಕ್ವಶನ್ ಅಟೆಂಡ್ ಮಾಡೋದಕ್ಕೆ ಸುಮಾರು 2 ನಿಮಿಷದವರೆಗೂ ಟೈಮ್ ತಗೊಳ್ಬಿಡ್ತು. ಆನ್ಸರ್ ತಪ್ಪಾಗಿರಲಿ ಸರಿಯಾಗಿರಲಿ, ಬಟ್ 2 ನಿಮಿಷ ತಗೊಳ್ಬಿಡ್ತು. ಸೊ ಇದರಿಂದ ಸ್ವಲ್ಪ ಟೈಮ್ ವೇಸ್ಟ್ ಆಗಿಬಿಡ್ತು. ನೋಡೋಣ ಏನಾಗುತ್ತೋ ನೋಡೋಣ. ನೆಕ್ಸ್ಟ್ ಒನ್ನಲ್ಲಿ ಅವರು ನ್ಯೂಮೆರಿಕಲ್ ಎಬಿಲಿಟಿ ಆದಮೇಲೆ ನೆಕ್ಸ್ಟ್ ಒನ್ನಲ್ಲಿ ಅವರು ಇತಿಹಾಸದ ಬಗ್ಗೆ ಕೇಳಿದರು. ಇಲ್ಲಿ ಬೇಜಾರಾಗೋ ವಿಷಯ ಏನಂದರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಕರೆಂಟ್ ಅಫೇರ್ಸ್ ಬರುತ್ತೆ ಅಂದರೆ ಅದ್ರ ಮೇಲೆ ಜಾಸ್ತಿ ಓದ್ಕೊಂಡು ಹೋಗಿದ್ರು. ಬಟ್ ಇದಕ್ಕೆ ಸ್ವಲ್ಪ ಬೇಜಾರಾಗಿರ್ಬೋದು. ಏನಕ್ಕೆ ಅಂದರೆ ಜಸ್ಟ್ ಒಂದು 8-9 ಕರೆಂಟ್ ಅಫೇರ್ಸ್ ಬಗ್ಗೆ ಕೇಳಿದ್ದಾರೆ ಇಲ್ಲಿ. ಸೊ ಎಲ್ಲ ಇತಿಹಾಸದ ಬಗ್ಗೆ, ಪ್ರಾಚೀನದ ಬಗ್ಗೆ ಎಲ್ಲ ಕೇಳಿರೋದ್ರಿಂದ ಯಾವ ಥರ ಆನ್ಸರ್ ಮಾಡಿದ್ದಾರೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ನೋಡೋಣ, ಸ್ಕೋರ್ ಮಾಡಿರೋರು. ಯಾವುದಕ್ಕೂ ಬೇಜಾರು ಮಾಡ್ಕೊಬೇಡಿ. ನೆಕ್ಸ್ಟ್ ಎಕ್ಸಾಮ್ ಇದೆ, CR DR ಇದೆ, ಅದು ಬಿಟ್ಟರೆ KSRP ಇದೆ, ವಿಲೇಜ್ ಅಕೌಂಟೆಂಟ್ ಇದೆ. ಯಾವುದಾದ್ರೆ ಒಂದು ರೂಪದಲ್ಲಿ ಒಂದು ಗೌರ್ಮೆಂಟ್ ಎಕ್ಸಾಮ್ ಸಿಗುತ್ತೆ ಈ ವರ್ಷ ಅಂತ ನಂಬ್ಕೊಂಡು ಎಕ್ಸಾಮ್ ಬರೀರಿ. ಓಕೆನಾ? ಸೊ ನಮಗೇನಪ್ಪ ಅಂದರೆ ಲಾಸ್ಟ್ 30 ನಿಮಿಷದಲ್ಲಿ 40 ಕ್ವಶನ್ ಅಟೆಂಡ್ ಮಾಡಬೇಕಿತ್ತು. ಆಗೋ ಈಗೋ ಮಾಡಿ 90 ಕ್ವಶನ್ ಅಟೆಂಡ್ ಮಾಡಿದೆ. ಲಾಸ್ಟ್ 10 ಕ್ವಶನಲ್ಲಿ ಒಂದು 5 ಕ್ವಶನ್ ಅಟೆಂಡ್ ಮಾಡಿದೆ. ಸ್ವಲ್ಪ ಗೊತ್ತಿರಲಿಲ್ಲ. ಓಕೆನಾ? KEದವರು ಯಾವ ಥರ ಕ್ವಶನ್ ಎತ್ತುತ್ತಾರೆ ಅಂತ. ಸೊ ನೋಡೋಣ. CR DR ಇದೆ, KSRP ಇದೆ, ಅದರಲ್ಲಿ ಜಾಬು ಎತ್ಕೊಳ್ಳೋಣ. ಓಕೆನಾ? ಇದರಲ್ಲಿ 3000 ಯಾರು ಸೆಲೆಕ್ಟ್ ಆಗಿರ್ತೀರಲ್ಲ ಅವ್ರಿಗೆ ಅಭಿನಂದನೆಗಳು. ಎಲ್ಲ ಎಕ್ಸಾಮ್ ಚೆನ್ನಾಗಿ ಬರೆದಿರೋರು, ಫಿಸಿಕಲ್ ಬಗ್ಗೆ ಜಾಸ್ತಿ ಒತ್ತು ಕೊಡಿ, ಫಿಸಿಕಲಲ್ಲಿ ಪಾಸಾಗಿ. ಮೋಸ್ಟ್ಲಿ ಬಾರಿ ಕಟ್ ಆಫ್ ಎಷ್ಟಕ್ಕೆ ನಿಲ್ಬೋದು ಅಂದರೆ ಆಲ್ಮೋಸ್ಟ್ ಒಂದು 70-75ಗೆ ನಿಂತ್ಕೊಬೋದು. ಯಾಕೆಂದರೆ KEದವರು ಟಫ್ ಕ್ವಶನ್ನ ತೆಗೆಯೋದ್ರಿಂದ 70-75ಗೆ ನಿಂತ್ಕೊಬೋದು ಅಂತ ನನ್ನ ಅನಿಸಿಕೆ. ನಿಮ್ಮ ಈ ಬಾರಿ ಕಟ್ ಆಫ್ 70-75ಕ್ಕೆ ನಿಂತ್ಕೊಬೋದು. ನೋಡೋಣ ಯಾವ ಥರ ಕಟ್ ಆಫ್ ತೆಗಿತಾರೆ ಅಂತ. ಇದು CR DRಗಂತೂ ಪಕ್ಕ ಹೆಲ್ಪ್ ಆಗುತ್ತೆ. ಯಾವ ಥರ ಕ್ವಶನ್ ಪ್ಯಾಟ್ರನ್ ಕೊಟ್ಟಿದ್ರೆ ಅಂತ ನಮಗೆ ಈಗ ಯೂಸ್ಫುಲ್ ಆಗ್ತಿರೋದ್ರಿಂದ ನೋಡೋಣ ಮುಂದಕ್ಕೆ ಯಾವ ಥರ CR DR KSRPನಲ್ಲಿ ಮುಂದಕ್ಕೆ ಪ್ರಿಪ್ರೇಷನ್ ಮಾಡೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಎಕ್ಸಾಮಲ್ಲಿ ನಾನು ಪಾಸ್ ಆಯ್ತೀನಿ ಅಂತ ನಂಬಿಕೆ ಇಟ್ಕೊಂಡಿರೋರು ಜಾಸ್ತಿ ಈಗ ಫಿಸಿಕಲ್ ಮೇಲೆ ಒತ್ತು ಕೊಡಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಎಕ್ಸಾಮ್ ಚೆನ್ನಾಗಿ ಮಾಡಿದ್ದೀರಾ, ಜಾಸ್ತಿ ಫಿಸಿಕಲ್ಗೆ ಒತ್ತು ಕೊಟ್ಬಿಟ್ಟು ನೀವು ನಿಮ್ಮ ಆದಂಥ ಒಂದು ಡ್ರೀಮ್ನ ನೀವು ಸಕ್ಸಸ್ನ ಕಂಡುಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಡ್ರೀಮ್ ಏನಿದೆ ನಿಮ್ಮದು, ನಾನೊಂದು ಗೌರ್ಮೆಂಟ್ ಜಾಬ್ ತೊಗೊಬೇಕು ಅಂತ, ಅದು ಸಕ್ಸಸ್ ಆಗಲಿ ಅಂತ ನಾನು ಬೇಡ್ಕೊಳ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.